ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಿರುಚಿತ್ರ ನಮ್ಮ ಮೊದಲನೇ ಪ್ರಯತ್ನ. ಪ್ರತಿಯೊಬ್ಬರ ಜೀವನದಲ್ಲೂ ಪ್ರೀತಿಯ ಹೆಸರಿನಲ್ಲಿ ಆಗುವಂಥ ಮೋಸದ ಕಹಿ ಘಟನೆಗಳನ್ನು ಆಧರಿಸಿ ಚಿತ್ರಿಸಲಾಗಿದೆ. ಇದೇ ಥರದ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲು ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಿಮ್ಮ ಪ್ರೋತ್ಸಾಹವಿರಲಿ. ಅಣ್ಣ ಯಾರು ಕೇಳಿದ್ರು ಗೊತ್ತಿಲ್ಲ ಅಂತಿದಾರಣ್ಣ. ಹತ್ರ ಗಾಡಿನ ಓಯ್ ಅಲ್ಲಿ ಅಂಗಡಿ ಹತ್ರ ಗಾಡಿ ನಿಲ್ಸ. ಅಲ್ಲಿ ನಿಂತಿರೋನ್ ಕೇಳ್ರ. ಓಯ್ ಕೇಳ್ರ. ಓಯ್ ಈ ಫೋಟೋದಲ್ಲಿ ಇರೋರು ಗೊತ್ತೇನೋ? ಏಯ್ ನನ್ನ ಮಕ್ಳ, ನಮ್ಮ ಏರಿಯಾಗ ಬಂದ್ಬಿಟ್ಟು ನಮ್ಗೆ ಆವಾಜ್ ಮರ್ಯಾದೆ. ನನ್ನ ಮಕ್ಳ ಮನೆಗೆ ಹೇಳ್ಬಿಟ್ಟು ಬಂದಿದ್ದೀರಾ? ಏನಪ್ಪ ಇವರು ಕಳ್ಳನ ಮಕ್ಳಿದ್ದಂಗೆ ಅವ್ರೆ. ನಮ್ಗೆ ಯಾಕೆ ಬೇಕು? ಹಿಡ್ಕೊ ಹೊಡ್ಗಿಡ್ದರು ತಪ್ಪಿಸ್ಕೊಂಡ್ರೆ ಸಾಕು. ಅಣ್ಣ ಅದೇನ್ ಕೊಡೋಣ? ಅಣ್ಣ ಅದಕ್ಕೆ ಸಿಕ್ಬಿಟ್ರು. ನನ್ ಮಕ್ಕಳ್ರ ಫಸ್ಟ್ ಎಂಟ್ರಿನೇ ಗ್ರ್ಯಾಂಡ್ ಆಗಿ ತೋರ್ಸೋಣ ಅಂದ್ರೆ ಎಲ್ಲನ್ ಬಂದ್ ಹಾಳ್ ಮಾಡ್ಬಿಟ್ರಲ್ರೋ. ನನ್ ಮಗ್ನೆ ಶಿಷ್ಯ, ನನ್ಗೆ ಇನ್ನೂ ಮದ್ವೆನೇ ಆಗಿಲ್ಲ, ಅದಕ್ಕೆ ಎಲ್ಲಿಂದ ಬರ್ತಾಳಲ್ಲ? ಏನ್ ಮಗ ನೋಡ್ತಾರೆ, ಎತ್ತಾಕೊಳ್ರ ಒಳಗಡೆ. ಏಯ್ ಆರಲ್ಲ. ಅಯ್ಯೋ ಅಣ್ಣ, ಅಣ್ಣ ಬೀಜ ಎಲ್ಲ ಬಾಯಿಗೆ ಬಂದು ಇದು ಅಣ್ಣ ಬೇಗ. ಅಣ್ಣ ಹೊಡಿತಿದ್ರ, ಯಾಕೆ ಹೊಡಿತಿದ್ರಿ ಅಂತ ಹೇಳ್ಬಿಟ್ಟು ಹೊಡಿರಣ. ನನ್ನ ಮಗನೇ, ಈ ಫೋಟೋದಲ್ಲಿರೋ ಹುಡುಗಿ ಎಲ್ಲಿದ್ದಾಳೆ ಹೇಳಿದ್ರೆ ಸರಿ. ಅಯ್ಯೋ ಅಮ್ಮ. ಅಣ್ಣ ಅದ್ಯಾರು ಅಂತ ಹೇಳ್ಬಿಡೋಣ. ನಿನ್ ದಮ್ಮೆ ಅಂತೀನಿ ಹೇಳ್ಬಿಡೋಣ, ಅದ್ ಯಾರು ಅಂತವ. ಶಿಷ್ಯ ಯಾರು ಅಂತ ಏನ್ ಹೇಳು? ಯಾರು ಅವಳು? ಅಯ್ಯೋ ಬೇವರ್ಸಿ ನನ್ನ ಮಕ್ಳ, ನಾವೇನ್ ಕಾಮಿಡಿ ಅಂತಾರ ಕಾಣ್ತಿದೀವ? ಏನ್ ಆಟ ಆಡ್ತಾ ಇದೀರಾ? ಅಣ್ಣ ಅದಾ ಹೇಳ್ತೀರಣ್ಣ.
ಹ್ಯಾಪಿ ರೋಸ್ ಡೇ. ಥ್ಯಾಂಕ್ ಯು. ನಾನು ಅವಳಿಗೆ ಇಷ್ಟ ಆದ್ನೋ ಇಲ್ವೋ? ಇವತ್ತು ಯಾರ ಹತ್ರನೂ ರೋಸ್ ಇಸ್ಕೋಬಾರ್ದು ಅನ್ಕೊಂಡಿದ್ದೆ. ಯಾಕ್ರಿ ರೋಸ್ ಇಷ್ಟ ಆಗ್ಲಿಲ್ವಾ? ಇಷ್ಟನೇ, ಆದ್ರೆ ರೋಸ್ ಕೊಡೋರು ಇಷ್ಟ ಆಗ್ಬೇಕಲ್ಲ. ನೀವೇನಾದ್ರೂ ಹೇಳಿ, ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ ಅಷ್ಟೇ ರೀ. ನೀವು ಒಂದ ತಳದ ಕೀಳ್ತಿದ್ರೆ ನನ್ನ ಹಾರ್ಟ್ಗೆ ಚುಚ್ಚಿದಂಗೆ ಆಗ್ತಿದೆ. ಈ ಬಾಡೋಗೋ ಭಾವನೆಗಳ ಮೇಲೆ ನನ್ನ ನಂಬಿಕೆ ಇಲ್ಲ. ಈ ಪ್ರೀತಿ ಎಲ್ಲ ಬೆಳಗ್ಗೆ ಹುಟ್ಟಿ ಸಂಜೆ ಮುಳುಗೋ ಸೂರ್ಯ ಇದ್ದಾಗಿ. ಅಲ್ಲಿ ನೋಡ್ರಿ ನಿಮ್ ಭಾವನೆಗಳ ಕಿತ್ತಾಟನ. ಹೌದ್ರಿ, ಗಂಡ ಹೆಂಡತಿ ಜಗಳ ಒಂದು ಮಲ್ಗೋ ತನಕ, ಅದೇ ರೀತಿ ಲವರ್ಸ್ಗಳ ಜಗಳ ವಾಟ್ಸಪ್ ಅಲ್ಲಿ ಒಂದು ಫೀಲಿಂಗ್ ಸ್ಟೇಟಸ್ ಹಾಕೋ ತನಕ ಅಷ್ಟೇ ರೀ. ನಾಳೆ ನೋಡ್ರಿ ಅವ್ರನ್ನ ತುಂಬಾ ಖುಷಿಯಾಗಿರ್ತಾರೆ. ನಾನು ಹೇಳಿದ ಮಾತು ನಿಜ ಆಗ್ಲಿಲ್ಲ ಅಂದ್ರೆ ನನ್ನ ಭಾವನೆಗೆ ಅರ್ಥನೇ ಇರಲ್ಲ. ಯಾರಂದ್ರೆ ಹುಡುಕ್ತಿದ್ದೀರಾ? ನಾನು ಇಲ್ಲೇ ಇದ್ದೀನಲ್ಲ. ನೀವ್ ನಿನ್ನೆ ಹೇಳಿದ್ರಲ್ಲ, ಅವನೇನ್ರಿ ಇಷ್ಟೊತ್ತಾಗಲೇ ಅವಳನ್ನ ಪಿಕಪ್ ಮಾಡ್ಕೊಂಡು ಬೆಡ್ರೂಮ್ ಅಲ್ಲಿ ಪ್ಯಾಕಪ್ ಆಗಿರ್ತಾನೆ. ಇವತ್ತು ಪ್ರೇಮಿಗಳಿಗೆ ಖುಷಿಯಾದ ದಿನ, ಅವ್ರವ್ರ ಪ್ರೀತಿನ ಅವ್ರು ಇಷ್ಟಪಡೋರ ಥರ ಹೇಳ್ಕೊಳ್ಳೋ ದಿನ. ಈ ದಿನಕ್ಕೋಸ್ಕರ ವರ್ಷವೆಲ್ಲ ಕಾಯ್ತಾರೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಅಣ್ಣ ಅಣ್ಣ ಅಣ್ಣ, ಏನಣ್ಣ ಹೇಳ್ತಾ ಇದ್ದಿ? ನೀನ್ ಬರ್ದಿರೋ ಸ್ಟೋರಿ ಎಲ್ಲ ಕಣ, ಅಲ್ಲೇ ನಡೀತು ಅದನ್ನ ಹೇಳೋಣ. ಲೋ ಶಿಷ್ಯ, ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡ್ತೀನಿ, ಸುಮ್ನಿರೋ. ನನ್ನ ಮಕ್ಳ ಏನ್ ಆಟಾಡ್ತಿದ್ದೀರಲ್ಲ? ನನ್ನ ಮಕ್ಳ ಐಕಲ್ ಮುರಿದಾಕ್ಬಿಡ್ತೀವಿ. ಅಣ್ಣ ಹೇಳ್ತೀನಿ ಅಣ್ಣ, ಇರೋ ಸತಿ ಹೇಳ್ತೀನಿ. ಅಣ್ಣ ಎಲ್ಲೋ ಶಿಷ್ಯ, ಯಾವ ಹುಡ್ಗಿನ ಕಾಣ್ತಾ ಇಲ್ಲ. ಮನೆಗೆ ಗೊತ್ತಿಲ್ದಲೇ ತಂದಿದ್ದೀನಿ, ಆದಷ್ಟು ಬೇಗ ತಂದ್ಕೊಡು. ಆಯ್ತು, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆದ ತಕ್ಷಣ ಬೇಗನೆ ತಂದು ಕೊಡ್ತೀನಿ. ಸರಿ ಆಯ್ತು, ಬರ್ತೀನಿ, ಬಾಯ್. ಸರಿ, ಬಾಯ್. ಓಕೆ ಕಣೆ, ಬಾಯ್, ಬರ್ತೀನಿ. ಬಾಯ್. ಲೇ ಅಲ್ಲೋಡು, ನಮ್ ಮೂವಿ ಹೀರೋಯಿನ್ ಸಿಕ್ಕಿದ್ಲು. ಫೋಟೋ ತೆಗಿಯೋ. ಅಬ್ಬಾ, ಹೆಂಗೋ ಈ ಸಿನಿಮಾ ಸ್ಟಾರ್ಟ್ ಆಗ್ಬಿಟ್ರೆ ನಾನು ಕ್ಯಾಮ್ರಾಮನ್ ಅನ್ಸ್ಕೊತೀನಿ. ಎಲ್ಲಣ್ಣ, ಏನು ಕಾಣಿಸ್ತಾನೆ ಇಲ್ಲ? ಅಯ್ಯೋ ಇದ್ರಜ್ಜಿ, ಏನು ಕಾಣಿಸ್ತಾನೆ ಇಲ್ವಲ್ಲ? ನನ್ನ ಮಗನೇ, ಮುನ್ಗಡೆ ಇರೋ ಮುಚ್ಚಳ ತೆಗ್ರೆ ತಾನೆ ಎದುರುಗಡೆ ಇರೋ ಪಿಗರ್ ಕಾಣೋದು. ಅಣ್ಣ ಈಗ್ಲೇ ಏನು ಕಾಣಿಸ್ತಾನೆ ಕಣ? ಎಲ್ಲೋದ್ಲ ಇವಳು? ಇಲ್ಲೇ ಇದ್ಲಲ್ಲ, ತಗೋದ್ಲು. ಎಲ್ಲಣ್ಣ ಕಾಣಿಸ್ತಾನೆ ಇಲ್ಲ? ಅಣ್ಣ, ನಮ್ ತಾಯಿ ಸತ್ಯಾಗ್ಲು ಇಷ್ಟೇ ಕಣ ನಡೆದಿದ್ದು, ಇದೇ ಸತ್ಯ. ಅಯ್ಯೋ ಕಚಡ ನನ್ನ ಮಕ್ಳ, ಈ ಸ್ಟೋರಿ ಹೇಳಕ್ಕೆ ನಮ್ಗೆ ಬೆಳಗಿಂದ ಟೈಮ್ ವೇಸ್ಟ್ ಮಾಡಿದ್ರಾ? ನನ್ ಮಗನೇ, ನಿನ್ ಸವಸ ಮಾಡ್ದಾಗಿಂದ ಬರೀ ಒದೆ ತಿನ್ನೋದೇ ಆಗೋಯ್ತಲ್ಲೋ. ಅಬ್ಬಬ್ಬಾ, ನಿನ್ನೆ ಜಗಳ ಆಡಿದ್ ನೋಡಿದ್ರೆ ಬ್ರೇಕಪ್ ಅನ್ಕೊಂಡೆ. ಇವಾಗ ನೋಡಿದ್ರೆ ಪ್ಯಾಕಪ್ ಆಗಿ ಬ್ರೇಕಪ್ ಅನ್ನೋ ವರ್ಡ್ನೆ ಮರ್ತೋಗಿದ್ದೀರಾ. ಹಲೋ ಮೇಡಮ್, ಲವ್ ಅಂದರೆ ಜಗಳ ಎಲ್ಲ ಕಾಮನ್ನು. ಲೇ, ಲವ್ ಮೂಡಲ್ಲಿ ಇರ್ಬೇಕಾದ್ರೇನೆ ಬರ್ಬೇಕಾ? ಹಾಯ್,
ಏನು ಯೋಚನೆ ಮಾಡ್ತಿದ್ದೀರಾ? ನಿನ್ನೆ ತಾನೇ ನನ್ನ ಫ್ರೆಂಡ್ ಲವರ್ ಜೊತೆ ಜಗಳ ಆಡ್ತಿದ್ಲು, ಆದರೆ ಇವತ್ತು ಅಲ್ಲಿ ಯಾರಿದ್ದಾರೆ? ಯಾರೂ ಇಲ್ವಲ್ಲ. ಏನ್ರಿ ನೀವು ರಾತ್ರಿ ಎಲ್ಲ ನನ್ನ ಬಗ್ಗೆನೂ ಯೋಚನೆ ಮಾಡ್ತೀರಾ ಅಂದರೆ ಹಗಲ್ಗನ್ಸ್ ಕಾಣ್ತಾ ಇದ್ದೀರಾ? ನಿನ್ನ ಪ್ರಾಬ್ಲಮ್ಮು ನನ್ನ ಪ್ರಾಬ್ಲಮ್ ಇದ್ದಂಗೆ, ಮನೇಲಿ ಹೇಳ್ದೇನೆ ತಂದಿದ್ದೀನಿ, ಆದಷ್ಟು ಬೇಗ ತಂದ್ಕೊಡು. ಸರಿ, ಆದಷ್ಟು ಬೇಗ ತಂದ್ಕೊಡ್ತೀನಿ. ಹಲೋ ಬಾಸ್. ಸರಿ ಬಾಸ್, ಇಲ್ಲಿ ಬಂದಿದ್ನಿ. ಓಕೆ ಬಾಸ್, ಡೀಲ್ ಮಾಡಿಕೊಡ್ತೀನಿ. ಹಾಂ ಸರಿ ಸರಿ ಬರ್ತೀನಿ. ಹಾಂ ಹೇ, ಅರವಿಂದ್ ಬರ್ತಾ ಇದ್ದಾನೆ. ಹೌದಾ? ಹಾ. ಯಾವಾಗ? ಇವಾಗಲೇ ಇಲ್ಲೇ. ಹಾಂ, ಬರ್ತಿದ್ದಾನೆ. ಹೌದಾ? ಇಲ್ಲಿಗ? ನಾವಿಲ್ಲಿರೋದು ಅವನಿಗೆ ಗೊತ್ತಿಲ್ಲ. ಸರ್ಪ್ರೈಸ್ ಕೊಡೋಣ? ಭೂಮಿ, ಭೂಮಿ, ಏನಾಯ್ತು ಭೂಮಿ? ಯಾಕೇನಾಯ್ತು ಭೂಮಿ? ಯಾವಾಗಲೂ ಜಗಳ ಆಡ್ತಾ ಇದ್ವಿ. ಅವಾಗ ಏನೂ ಅನಿಸ್ತಾ ಇರಲಿಲ್ಲ. ಆದರೆ ಬೇರೆ ಹುಡುಗಿ ಜೊತೆ ನೋಡಿದ ಮೇಲೆ ಅನಿಸ್ತಾ ಇದೆ. ಪ್ರೀತಿ ಮಾಡೋ ವಿಚಾರದಲ್ಲಿ ತಪ್ಪು ಮಾಡದೆ ಅನಿಸ್ತಾ ಇದೆ. ಈ ಪ್ರೀತಿನೇ ಹಿಂಗೆ, ನಂಬಿಕೆ ಇರೋ ತನಕ ಮಾತ್ರ. ನಂಬಿಕೆ ಇಲ್ಲ ಅಂದ್ರೆ ಒಳ್ಳೆಯವರು ಕೆಟ್ಟೋರ್ ಥರ ಕಾಣಿಸ್ತಾರೆ. ಎಷ್ಟೇ ಜಗಳ ಆಡಿದ್ರು ಅವನೇ ಬಂದು ಮೊದಲು ಮಾತನಾಡಿಸ್ತಿದ್ದ. ನನ್ನ ಜೆ ಇವತ್ತು ತುಂಬ ನೆನಪಾಗ್ತಿದ್ದಾನೆ. ಜೆ ಯಾರು ಭೂಮಿ? ನನ್ನನ್ನು ತುಂಬ ಪ್ರೀತಿ ಮಾಡೋನು. ಎಷ್ಟೇ ಕಿತ್ತಾಡಿದ್ರು ನನಗೆ ನೀನೇ ಬೇಕು ಕಣೆ ಅಂತ ಬರ್ತಿದ್ದ ನನ್ನ ಜೆ. ಇವಾಗ ತುಂಬ ನೋವಾಗ್ತಿದೆ ಕಣೆ. ಇವನಿಗೋಸ್ಕರ ನಾನು ಅವನನ್ನೇ ಬಿಟ್ಬಿಟ್ಟು ಬಂದೆ. ಇವಾಗ ಏನಕ್ಕೆ ಅವನ್ನ ನೆನ್ಪು ಮಾಡ್ಕೋತಾ ಇದೀಯಾ?
ಭೂಮಿ ಇವಾಗ್ಲೂ ಅವ್ನು ನನ್ನ ನೆನಪಲ್ಲೇ ಇದ್ದಾನೆ ಹೊಡೆದಾಕ್ಬಿಟ್ರು ಕಣ ಹೊಟ್ಟೆ ಸ್ವಲ್ಪ ಏನಾದ್ರೂ ಹಾಕ್ಸೋಣ. ತಡೆಯೋ ಶಿಷ್ಯ, ನೋಡೋಣ ಮುಂದೆ. ಇಲ್ಲೇ ಯಾರೋ ಅವರೇ ಕಣ. ಅಣ್ಣ ಇಲ್ಲಿ ಯಾರೋ ಅವರೇ, ಮುಂದೆ ಹೋಗನ್ ಬಾರಣ. ಅಯ್ಯೋ ಅಮ್ಮ. ಅಯ್ಯೋ ಅಮ್ಮ ಅಮ್ಮ. ಅಯ್ಯೋ ಅಣ್ಣ, ಎಲ್ಲೆಲ್ಲೂ ನೋಯ್ತೈತೆ ಕಣ. ಎಲ್ ಖಾಲಿ ಐತೆ ನೋಡೋ ಶಿಷ್ಯ ಫಸ್ಟು. ಇಲ್ಲೆಲ್ಲೂ ಖಾಲಿ ಇಲ್ಲ, ಮುಂದೆ ಹೋಗನ್ ಬಾರಣ. ಶಿಷ್ಯ ಇಲ್ಲಿ ಯಾರೋ ಅವರಲ್ಲೋ. ಇವ್ರು ಯಾರೋ ಫುಲ್ ಟೈಟ್ ಆಗಿ ಪಲ್ಟಿ ಹೊಡೆದವ್ರೆ ಬಾರಣ. ಸುಂಬಾರ. ಅಣ್ಣ ಅಣ್ಣ ಅಣ್ಣ, ಒಂಚೂರು ಸೌತೆಕಾಯಿ ತಗೊಳ್ಳ ಅಣ್ಣ. ತಗಳ ತಗಳ. ಏಯ್ ಏಯ್, ಇನ್ಮೇಲಾದರೂ ಕುಡಿಯೋದು ಕಮ್ಮಿ ಮಾಡಿ ಅವಳನ್ನ ಮರೆತು ಖುಷಿಯಾಗಿರೋದು ಕಲಿ. ಇವಾಗ ಖುಷಿಯಾಗಿಲ್ವಾ? ಅವಳ ನೆನ್ಪಲ್ಲಿ ಇದ್ರೆ ಅಲ್ವಾ? ನೋಡು, ಇಷ್ಟೆಲ್ಲ ಆದ್ಮೇಲೂ ಅವಳ ನಿನ್ ಜೊತೆ ಇರೋದು ಬೇಡ ಆಯ್ತು ಅಣ್ಣ ಬೇಡ. ಯಾರ ನೀವು? ಅಣ್ಣ ಹೇಳೋದ್ ಹೇಳ್ತೀಯ, ಸ್ವಲ್ಪ ನೋಡ್ಕೊಂಡು ಹೇಳೋಣ. ಲೇ ಶಿಷ್ಯ, ನಾನ್ ಡೈರೆಕ್ಟರ್ ಕಣಲ್ಲೇ. ಡೈರೆಕ್ಷನ್ ಮಾಡ್ತೀಯೋ ಇಲ್ಲ ಬೇರೆ ಏನಾದರೂ ಮಾಡ್ತೀಯಪ್ಪ? ಅಣ್ಣ ಹೊತ್ಕೆ ಲೋ ಶಿಷ್ಯ, ಮತ್ತೆ ಅದ್ಕೆ ಅನ್ಬೇಡ್ವೋ, ಆಲ್ರೆಡಿ ಒದೆ ತಿಂದಿದೀವಿ, ಮತ್ತೆ ಯಾರ ಒಡಗಿಡ್ದರು. ಏಯ್, ರಿಸೀವ್ ಮಾಡ. ಅವಾಗಲಿಂದ ಫೋನ್ ಮಾಡ್ತಾವ್ರ. ಯಾವ್ದೋ ರಾಂಗ್ ನಂಬರು. ನಂಬರ್ ಸೇವ್ ಮಾಡ್ಬಿಡು, ರಾಂಗ್ ನಂಬರ್ ಐತಿಲ್ಲ. ಅಂದಲ್ಲಿ ಸೇವ್ ಮಾಡಿರ್ಬೇಕು ಬಿಡು ಮಗ. ಏಯ್, ನಡೆಯಲ್ಲ, ಟೈಮ್ ಆಯ್ತು, ಹೋಗೋಣ. ನಡೆಯ. ಯಾರೋ ಹೇಳು, ಇಷ್ಟೊತ್ನಲ್ಲೆಲ್ಲ ಫೋನ್ ಮಾಡ್ತಾಳೆ. ನಿಜವಾಗ್ಲೂ ಅದಕ್ಕೇನೆ ಅಣ್ಣ. ಒಂದ್ಸಲ ಅದ್ಕೆ ಅಂದೆ ಎತ್ತಾಕೊಂಡೋಗಿ ಹೊಡೆದವ್ರೆ, ಮತ್ತೆ ಅದ್ಕೆ ಅಂತೀಯಲ್ಲೋ. ಹಲೋ ಹಲೋ, ಯಾರ್ರೇ? ಯಾರ್ ಬೇಕಿತ್ತು? ನಡೆಯ. ಹಲೋ ಹಲೋ, ಜೆ ಅವರಾ? ನಾನೇ. ಏನಿವಾಗ? ಹುಷಾರು ಮಗ. ಲೋ ಶಿಷ್ಯ, ಅಣ್ಣ ಇಲ್ಲೇನೋ ವಿಷಯ ನಡೀತೈತೆ. ಅವ್ರನ್ನ ಫಾಲೋ ಮಾಡಿದ್ರೆ ಆ ಫೋಟೋದಲ್ಲಿರೋ ಹುಡುಗಿನೂ ಸಿಗ್ತಾಳೆ, ನಮ್ಗೆ ಹೊಡೆದಿರೋ ಕಳ್ಳನ ಮಕ್ಕಳು ಸಿಗ್ತಾರೆ.
ಇಷ್ಟೊತ್ತಾದ್ರೂ ಬದಲೇ ಇಲ್ಲ. ಫೋನ್ ಆದ್ರೂ ಮಾಡೋಣ. ಹಲೋ, ಜಯ ಅವರಾ? ಎಲ್ಲಿದ್ದೀರಾ? ಹಾ, ಇಲ್ಲೇ ಬರ್ತಾ ಇದ್ದೀನಿ ಆನ್ ದ ವೇ. ಎಲ್ಲಿ ಕಾಣಿಸ್ತಿಲ್ಲ? ಇಲ್ಲೇ ನೋಡಿ ಬರ್ತಾ ಇದ್ದೀನಿ, ಬ್ಲೂ ಕಲರ್ ಕಾರಲ್ಲಿ. ನೀವೇನಾ ಇಲ್ಲಿ ನಿಂತಿರೋದು? ಹಾ, ನಾನೇ. ಇಲ್ಲೇ ನೋಡಿ ಬಂದಾಯ್ತು, ನಿಮ್ಮ ಎದುರಿಗೆ ಇದ್ದೀನಿ. ಬೇಗ ಬನ್ನಿ. ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಗೊತ್ತಾ ನಿಮ್ಗೋಸ್ಕರ. ಹಾ, ಬಂದೆ. ಹಾಯ್. ಹಾಯ್. ನೀವೇನಾ? ಹ್ಞೂ. ಬನ್ನಿ ಒಳಗೆ. ಸಾರಿ, ಲೇಟ್ ಆಯ್ತು. ಸರಿ, ಹೋಗೋಣವಾ? ಸರಿ, ಓಡೋಣ. ಯಾಕೆ, ಏನಾಯ್ತು? ಪ್ರೀತಿ ಅಂದ್ರೆ ನಂಬಿಕೆ. ಆ ನಂಬಿಕೆನ ಉಳಿಸ್ಕೊಂಡ್ರೆ ಮದ್ವೆ ಅನ್ನೋ 7 ಹೆಜ್ಜೆನ ಇಡ್ತೀವಿ. ಆ ನಂಬಿಕೆನ ಕಳ್ಕೊಂಡ್ರೆ 7 ಜನ್ಮ ಬಂದ್ರೂ ದೂರನೇ ಇರ್ತೀವಿ. ಲೋ ಮಗ, ಎಲ್ಲೋ ಇದೆಯಾ? ನಿಮ್ಮ ಹುಡುಗಿ ಬರೋ ಟೈಮ್ ಆಯಿತು. ಕಾಲೇಜ್ ರೋಡಲ್ಲಿ ನೀನು ಒಬ್ಬನ ಬಿಟ್ಟು ಬೇರೆ ಎಲ್ಲರೂ ಅವ್ರ ಮಗ. ಬೇಗ ಬಾರೋ. ವಾ, ನಮ್ಮ ಹುಡುಗ ಬಂದ. ನಿಲ್ಸು. ಏನಪ್ಪ ನೀನು ಗುಚ್ಚ ಬಿಡ್ತಿದ್ದಲ್ಲ? ನಮ್ಗಿನ್ನು ಜೀವನದಲ್ಲಿ ಏನೇನು ಆಸೆಗಳು ಬೇರೆ ಅವೆ. ಎಲ್ಲಿ ಮಗ, ಇಷ್ಟು ತನ್ನ ಹುಡುಗಿ ಬರಲೇ ಇಲ್ಲ? ನೋಡು ಮಗ, ಬರ್ತಾ ಇದ್ದಾಳೆ. ಅಲ್ಲಿ ನೋಡೆ, ನಿಮ್ಮ ಹುಡುಗ ಕೂತಿದ್ದಾನೆ. ಎಷ್ಟು ಮುದ್ದಾಗಿ ಕಾಣಿಸ್ತಾಳೆ ನಮ್ಮ ಹುಡುಗಿ. ಹ್ಞೂ ಕಣಪ್ಪ, ಪ್ರೀತಿಸ್ತಾರೆಲ್ಲ ಮುದ್ದಾಗೆ ಕಾಣ್ತಾರೆ. ಬಾಕಿಯವರೆಲ್ಲ ಏನು ಕಮ್ಮಂಗಿಗಳ ಥರನ ಕಾಣ್ತಾರೆ. ಅಲ್ಲೋಣ ಮಗ, ಎಷ್ಟು ಮುದ್ದಾಗಿ ಕಾಣ್ತಾವಳೆ. ನಿಮ್ಮ ಹುಡುಗಿ ಅಲ್ಲಪ್ಪು, ಪಕ್ಕದಲ್ಲಿರೋಳು ರೆಡ್ಡು. ಲವ್ವಾ? ಹಂಗೇನಿಲ್ಲ. ಫ್ರೆಂಡಾ? ಹಂಗೇನಿಲ್ಲಪ್ಪು. ಬಂತು ಸುಂದರ್ ಮಗ. ಏನಂತ ಬರ್ದಳು ಮಗ? ಸಂಜೆ ಸಿಗ್ತೀನಿ ಅಂತ ಬರ್ದಾಳೆ ಮಗ. ಅಷ್ಟೇಯಾ? ಹ್ಞೂ, ಅಷ್ಟೇಯಾ. ಬಾ ಮಗ, ಸಂಜೆ ನೋಡ್ತಾಳ. ಮತ್ತೆ ನೀವು ಅವ್ರನ್ನ ಮಾತಾಡ್ಸಿಲ್ವಾ? ಇನ್ನು ನೋಡ್ತಾ ಇದ್ರೆ ಯಾವಾಗ್ಲೂ ನಿನ್ ಜೊತೆನೆ ಇರ್ಬೇಕು ಅಂತ ಅನ್ಸುತ್ತೆ. ನನಗೂ ಅಷ್ಟೇ. ಹೌದಾ? ನೀನು ಯಾವಾಗಲೂ ನನ್ನ ಜೊತೆ ರಾಮನ್ ಥರ ಇರಬೇಕು ಅನ್ನೋ ಆಸೆ. ವನವಾಸ ಪಡ್ಬೇಕಾಗತ್ತೆ. ನೀನು ಯಾವಾಗಲೂ ನನ್ನ ಜೊತೆಲಿದ್ರೆ ಅದ್ಯಾವುದು ನನಗೆ ಕಷ್ಟ ಅನ್ಸಲ್ಲ. ಹೌದಾ? ರಾವಣ ಬಂದ್ರೆ? ನಿಮ್ಮ ಪ್ರೀತಿಲಿ ಮಾತ್ರ ರಾಮ, ಕ್ಯಾರೆಕ್ಟ್ರಲ್ಲಿ ರಾವಣನೇ. ಪ್ರೀತಿಲಿ ಸೋತವರು ಸತ್ರೆ ಕೊನೆಗೊಂದಿನ ಟಿವಿಲಿ ಹೆಡ್ಲೈನ್ಸ್ ಆಗಿ ಉಳ್ಕೊತಾರೆ. ಹುಡುಗರಿಗೆ ಬ್ರೇಕಪ್ ಆದರೆ ಲವರ್ ಸಿಗೋಕ್ಕೆ ತುಂಬ ಟೈಮ್ ಬೇಕು. ಅದೇ ಹುಡುಗಿರಿಗೆ ಸೆಕೆಂಡ್ಸಲ್ಲಿ ಸಿಗ್ತಾರೆ. ಕೊಡೋರು ಹೇಳ್ಕೊಡೋರು ತುಂಬ ಜನ ಇರ್ತಾರೆ. ಅಂಥವ್ರು ನನ್ನ ಲೈಫಲ್ಲೂ
ಏ ಅಲ್ಲಿ ನೋಡ್ರಿ ಹುಡ್ಗನ್ನ ಎಷ್ಟು ರಿಚ್ ಆಗಿದ್ದಾನೆ, ಲವ್ ಮಾಡಿರಂತ ಹುಡ್ಗನ್ ಲವ್ ಮಾಡ್ಬೇಕು. ಪ್ರೀತ್ಸೋ ಹುಡ್ಗ ನೋಡಕ್ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಓಡಾಡಕ್ ಗಾಡಿ ಖರ್ಚು ಮಾಡಕ್ ಮನಿ ಇದ್ರೆ ಸಾಕು. ಇಷ್ಟೆಲ್ಲ ಆಸೆ ಇಟ್ಕೊಂಡು ನಮ್ಮ ಭೂಮಿ ತರ ಡಬ್ಬಾ ಗಾಡಿಲಿ ಬರೋನ್ನ ಪ್ರೀತಿಸ್ಬಿಟ್ಯಾ? ಅವನನ್ನ ಏನು ಅಂತ ನೋಡಿ ಲವ್ ಮಾಡ್ದೆ? ಒಳ್ಳೆ ಗಾಡಿ ಇಲ್ಲ, ಇರೋಕೊಂದ್ ಮನೆ ಇಲ್ಲ. ಪ್ರೀತಿಗೆ ಕಣ್ಣಿಲ್ಲ ಹಂಗಂತ ಪ್ರೀತಿಸೋರ ಹತ್ರ ಮನಿ ಇಲ್ಲ ಅಂದ್ರೆ ಆ ಪ್ರೀತಿಗೆ ಬೆಲೆ ಇರಲ್ಲ. ಮಗ ನಿನ್ನೆ ನೋಡ್ತಾವಳೆ. ಯಾರವಳು? ಹ್ಞೂ ಮಗ, ನನ್ನೇ ನೋಡ್ತಾವಳೆ. ಯಾರವಳು? ಮಗ ಒಂದ್ ನಿಮಿಷ ಮಾತಾಡ್ಸ್ಕೊಂಬರ್ತೀನಿ. ಸರಿ ಕಣ್ರೆ, ಬರ್ತೀನಿ, ಬಾಯ್. ಹಾಯ್. ನಿಮ್ಮ ಹೆಸರು ಖುಷಿ ತಾನೇ? ಹೌದು, ನಿಮ್ಗೆ ಯಾಕೆ ಅದೆಲ್ಲ? ಯಾಕೆ ತುಂಬ ಬೇಜಾರಲ್ಲಿದ್ರ? ರೀ, ನಿಮ್ಗೆ ಯಾಕ್ರಿ ನನ್ನ ವಿಷಯ? ಖುಷಿ ಅನ್ನೋದು ನಿಮ್ಮ ಹೆಸರಲ್ಲಿ ಮಾತ್ರ ಇದೆ, ನಿಮ್ಮ ಫೇಸಲ್ಲಿ ಕಾಣಿಸ್ತಾ ಇಲ್ಲ, ಅದಕ್ಕೆ ಕೇಳಿದೆ. ನನಗೆ ನಿಮ್ಮಷ್ಟು ಖುಷಿಯಾಗಿರೋದಕ್ಕೆ ಬರಲ್ವಲ್ಲ, ಏನ್ ಮಾಡೋದು ನೋಡಿ. ಅದು ಹೌದಾ? ಏನ್ರಿ ನೀವು ಹಿಂಗೆ ಹೇಳ್ತೀರಾ? ಖುಷಿಯಾಗಿ ಸುತ್ತಾಡ್ಕೊಂಡು ಇರೋ 2-3 ವರ್ಷ ಈ ಕಾಲೇಜ್ ಲೈಫ್ನ ನಮ್ಮ ಥರ ಎಂಜಾಯ್ ಮಾಡಬೇಕು. ಅದು ನನಗೇನು ಕೇಳ್ತಿದ್ದೀರಾ? ಏನ್ರಿ ನೀವು ವಯಸ್ಸಾದ್ಮೇಲೆ ನಮ್ಮ ಮೊಮ್ಮಕ್ಳಿಗೆ ಹೇಳ್ಬೇಕಲ್ವಾ ನಮ್ಮ ಕಾಲೇಜ್ ಲೈಫ್ ಹೆಂಗಿತ್ತು ಅಂತ? ಅದೆಲ್ಲ ನಿಮ್ಮ ಇಷ್ಟ, ಏನಾದ್ರೂ ಹೇಳ್ಕೊಳ್ಳಿ. ನನಗೇನು ಅರ್ಥನೇ ಆಗಲಿಲ್ಲ. ಖುಷಿ ಇರೋವರೆಗೂ ನಾ ಖುಷಿಯಾಗೇ ಇದ್ದೆ. ಖುಷಿನೇ ಹೋದ್ಮೇಲೆ ನಾನು ಪಿವಟ್ ಆದೆ. ಹಾಯ್. ಯಾರ ಜೊತೆ ಮಾತಾಡ್ತಾ ಇದ್ದೆ ನೆನ್ನೆ? ನಿನ್ನೆ ಕೇಳ್ತಾ ಇರೋದು ಯಾರ ಜೊತೆ ಮಾತಾಡ್ತಾ ಇದ್ದೆ ನೆನ್ನೆ? ಯಾರ ಜೊತೆ? ಯಾವಾಗ? ನಾನು ನೋಡ್ಲಿಲ್ಲ ಅನ್ಕೊಂಡಿದ್ಯಾ ನೀನು ಮಾತಾಡ್ತಾ ಇದ್ದಿದ್ದು? ಅವ್ನು ನನ್ನ ಫ್ರೆಂಡು. ಫ್ರೆಂಡ್ ಜೊತೆನೂ ಮಾತಾಡ್ಬಾರ್ದಾ? ಅದೆಲ್ಲ ಯಾಕೆ ಇವಾಗ? ಅವನು ಫ್ರೆಂಡ್ ಜೊತೆನೂ ಮಾತಾಡ್ಬಾರ್ದಾ? ಏನಕ್ಕೆ ಮಾತಾಡ್ತೀಯ? ಅಂಥದ್ದೇನಿರುತ್ತೆ ಮಾತಾಡೋದು ಅವನ ಜೊತೆ? ಅದನ್ನೆಲ್ಲ ಕೇಳಕ್ ನೀನ್ ಯಾರೋ? ನನ್ನೇ ಯಾರು ಅಂತ ಕೇಳ್ತೀಯಾ? ನಾನು ಅವಳನ್ನ ಕೇಳಿದ್ದೇ ತಪ್ಪಾಗೋಯ್ತು. ಅವತ್ತಿಂದ ಬರೀ ಜಗಳಾನೆ. ಅಪ್ಪಿ ಅಪ್ಪಿ ಪ್ಲೀಸ್ ಅಪ್ಪಿ ನಿಂತ್ಕೋ ಅಪ್ಪಿ, ಏನೋ ನನ್ನ ಜೊತೆ ನಿನ್ ಗೋಳು? ಮಾತಾಡು ಅಪ್ಪಿ, ನನ್ನ ಜೊತೆ ಮೊದ್ಲಿನ ತರ ಇರು ಅಪ್ಪಿ, ನೀನ್ ಯಾವಾಗ ನನ್ ಹೊಡ್ದ್ಯೋ ಆಗ್ಲೇ ನಿನ್ ಕಂಡ್ರೆ ನಂಗೆ ಇಷ್ಟ ಇಲ್ಲ. ಪ್ಲೀಸ್ ಅಪ್ಪಿ, ಕೇಯ್, ನೀನ್ ಅಂದ್ರೆ ನಂಗೆ ಇಷ್ಟ ಇಲ್ಲ ಕಣ. ಪ್ಲೀಸ್ ಅರ್ಥ ಮಾಡ್ಕೋ ನೀನ್ ಅಪ್ಪಿ. ಹಿಂಗೆ ಹಿಂಸೆ ಕೊಡ್ತಿದ್ರೆ ಎಲ್ಲಾದ್ರೂ ಹೋಗಿ ಸತ್ತೋಗ್ತೀನಿ. ನೀನಿಲ್ಲ ಅಂದ್ರೆ ನಾನು ಇರಲ್ಲ ಅಪ್ಪಿ. ಎಲ್ಲಾದ್ರೂ ಹೋಗಿ ಸಾಯಿ. ಅಪ್ಪಿ ಅಪ್ಪಿ. ಮತ್ತೆ ನೀವು ಅವ್ರನ್ನ ಯಾವತ್ತೂ ಮಾತಾಡಿಸ್ಲಿಲ್ವಾ? ಮಾತಾಡಿಸ್ಬೇಕು ಅನ್ಕೊಂಡೆ, ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಇಲ್ಲೇನು ಮಾಡ್ತಿದ್ಯಾ? ಅವಳಿಗೋಸ್ಕರ ಕಾಯ್ತಾ ಇದೀನೋ. ನೀನ್ ನೋಡಿದ್ರೆ ಇಲ್ಲಿ ಕಾಯ್ತಾ ನಿಂತಿದ್ಯಾ? ಅಲ್ಲಿ ನೋಡಿದ್ರಲ್ಲ ಅವಳು ಯಾವನ್ ಜೊತೆ ಅಲ್ಕಿಸಿದ್ದ ನಿಂತವಳೆ. ಏನ್ ಹೇಳ್ತಿದ್ಯಾ? ಯಾರ ಬಗ್ಗೆ? ಬಿಡಲೇ, ಬಾರ ತೋರಿಸ್ತೀನಿ.
ಯಾಕೆ ಹೇಳು ಯಾಕೆ ಕೊಂದು ಬಿಡಲೆ ಕ್ಷಮಿಸಿ ಬಿಡಲೆ ದೇವರೇ ಹೇಳು ನಾ ಏನು ಮಾಡಿದೆ ಹೀಗ್ಯಾಕೆ ಆಗಿದೆ ಕೊಂದು ಬಿಡಲೆ ಕ್ಷಮಿಸಿ ಬಿಡಲೆ ದೇವರೇ ಹೇಳು ನಾ ಏನು ಮಾಡಿದೆ ಹೀಗ್ಯಾಕೆ ಆಗಿದೆ ಕೊಂದು ಬಿಡಲೆ ಏನಕ್ಕೆ ಮಾತಾಡ್ತೀಯ? ಅಂಥದ್ದೇನಿರುತ್ತೆ ಮಾತಾಡೋದು ಅವನ ಜೊತೆ? ಅದನ್ನೆಲ್ಲ ಕೇಳಕ್ ನೀನ್ ಯಾರೋ? ನನ್ನೇ ಯಾರು ಅಂತ ಕೇಳ್ತೀಯ? ಅಣ್ಣ ಎಳ್ನೀರು ಯಾಕೋ ಸ್ವಲ್ಪ ಹುಳಿ ಐತಲ್ವಾ? ಕುಡಿಲ. ಅಯ್ಯೋ ರಾತ್ರಿ ಎಣ್ಣೆ ಹೊಡೆದಿರೋದು ಬೆಳಿಗ್ಗೆನೆ ತಲೆ ಹಿಡ್ಕೊಂಡ್ಬಿಟ್ಟೈತಲ್ಲಪ್ಪ. ಯಾರಿದು ಎಲ್ಲೋ ನೋಡ್ದಂಗೈತಲ್ಲ? ಅಣ್ಣ 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 ಏನೋ ಶಿಷ್ಯ? ಅಣ್ಣ ಅದಕ್ಕೆ ಬಾಸು ಐತವ್ರ ಅಣ್ಣ. ಶಿಷ್ಯ ತೆಗೆ ಗಾಡಿನ ಫಾಲೋ ಮಾಡೋಣ.
ನಡಿಯೋಣ ನಡಿಯೋಣ ಬೇಗ ನಡಿಯೋಣ. ಇರೋ ಸ್ಟಾರ್ಟ್ ಆಗ್ಲಿ. ಹತ್ತಲ್ಲ. ಅಣ್ಣ ನಡಿಯೋಣ ಬೇಗ. ಬೇಗ ನಡಿಯೋಣ. ಇವ್ರೇ ನಿಲ್ಲ ಹೋಗ್ತಿದಾರಲ್ಲ. ನನ್ ಮಕ್ಕ ನಾನೇನ್ರು ಹೇಳಿದ್ದು ನೀವೇನ್ ಮಾಡ್ತಿದ್ದೀರೋ? ಈ ವಿಷಯ ಅವ್ನಿಗೇನಾದ್ರೂ ಗೊತ್ತಾದ್ರೆ ನಿಮ್ಮನ್ನೆಲ್ಲ ಸುಮ್ಮನೆ ಬಿಡ್ತಾನೆ ಅಂತ ಅನ್ಕೊಂಡಿದ್ದೀರಾ? ಇವಾಗ ಏನಪ್ಪ ಮಾಡೋದು? ಅಯ್ಯೋ ಇವಳು ಎಷ್ಟು ಸಲ ಫೋನ್ ಮಾಡಿದ್ದು ಪಿಕ್ ಮಾಡ್ತಿಲ್ವಲ್ಲ. ವಿಡಿಯೋ ಆದ್ರೂ ಮಾಡ್ಕೊಳ್ಳೋಣ. ನಾವ್ ಹೇಳಿದ ಕೆಲ್ಸ ಮಾಡಕ್ ಏನ್ರ ರೋಗ ನಿಮ್ಗೆ? ಇವಾಗ ಏನಪ್ಪಾ ಮಾಡೋದು? ಅವಳ ವಿಡಿಯೋ ಮಾಡ್ತಿದ್ದಾಳೆ, ಏನ್ ಮಾಡ್ತಿದ್ದೀರೋ? ಹಿಡ್ಕೊಳ್ರ. ಬಿಡ್ತೀನಿ ಅಷ್ಟೇ, ಇವಾಗ ನಡಿಯೋಣ ಬೇಗ. ಅಯ್ಯೋ ಎತ್ತ ಶಿಷ್ಯ, ಬೇಗ ಗಾಡಿ ಎತ್ತೋ. ಬೇಗ ಇದೋಣ ಗಾಡಿ, ಎತ್ತೋಣ, ತಿರ್ಗ್ಸೋಣ ಗಾಡಿ. ಅಯ್ಯೋ ನಡಿಯೋಣ ಬೇಗ. ಕುತ್ಕೊಳ್ಳೋ ಬೇಗ. ಜೇ ಎದೆಳು, ಜೇ ಎದೆಳು, ಜೇ ಎದೆಳು. ಅಮ್ಮ ಯಾಕೆ ಕರ್ಕೊಂಡು ಹೋಗ್ತಿದ್ದೀರಾ? ನನ್ನ ಬಿಡ್ರು. ಪ್ರೀತಿಯಿಂದ ರೋಸ್ ಕೊಟ್ರೆ ಐ ಹೇಟ್ ಯು ಅಂತೀರಾ, ಗೋಲ್ಡ್ ರಿಂಗ್ ಕೊಟ್ರೆ ಐ ಲವ್ ಯು ಅಂತೀರಾ, ಬೈಕು ಕಾರು ಇದ್ರೆ ಲವ್ವರು ಅಂತೀರಾ, ಇಲ್ಲ ಅಂದ್ರೆ ಬ್ರದರ್ ಅಂತೀರಾ. ಲವ್ ಮಾಡ್ತೀರಾ, ಬ್ರೇಕಪ್ ಅಂತ ಬಿಟ್ಟೆ ಹೋಗ್ತೀರಾ. ನಿಯತ್ತಾಗಿ ಲವ್ ಮಾಡೋರ್ನ ಲೋಫರ್ ಅಂತೀರಾ, ಟೈಮ್ ಪಾಸ್ ಲವ್ ಮಾಡೋರ್ನ ಬಾಯ್ ಫ್ರೆಂಡ್ ಅಂತೀರಾ. ಏನ್ರೆ ನೀವೆಲ್ಲ ಹಿಂಗ್ ನಾಟಕ ಆಡ್ತೀರಾ? ನೀವ್ ಹೇಳೋ ತರ ಎಲ್ಲ ಹುಡುಗಿರು ಒಂದೇ ತರ ಇರಲ್ಲ ಕಣ್ರು. ಪ್ರೀಸೋ ಹುಡ್ಗಿನ ಕಳ್ಕೊಂಡಾಗ ನಿಮ್ಗೆ ಎಷ್ಟು ನೋವಾಗುತ್ತೋ ಅದೇ ತರ ಪ್ರೀಸೋ ಹುಡ್ಗನ್ ಕಳ್ಕೊಂಡಾಗ ನಮಗೂ ಅಷ್ಟೇ ನೋವಾಗುತ್ತೆ. ಎದ್ದೇಳೆ ಮೇಲೆ, ನೀನಿಂದ ಸಾಯ್ತಾ ಇದ್ದೆ ತಾನೇ, ನನಗೆ ನಿನ್ಗೆ ಇಷ್ಟ ಆಗ್ಲಿಲ್ಲ. ನೀನ್ ಇಷ್ಟ ಇಲ್ಲ ಅಂತ ಯಾವತ್ತು ಹೇಳಿದೀನಿ ನಿನ್ಗೆ? ಇವಾಗ ಹೇಳ್ತಿದ್ಯಾ ನನಗೆ? ಇವಾಗ ಆದ್ರೆ ಇವಾಗ ಹೇಳ್ತಿದ್ದೀನಿ ಕೇಳು, ನೀನಂದ್ರೆ ಒಂಚೂರು ಇಷ್ಟ ಇಲ್ಲ. ಯಾರೋ ನೀವೆಲ್ಲ? ಇವರೆಲ್ಲ ಯಾರು ಗೊತ್ತಾ? ನಿನ್ನಂತ ಹುಡುಗಿರ್ ಮಾಡಿರೋ ಮೋಸದಿಂದ ನೊಂದು ಬಂದಿರೋರು.
ಪ್ರೀತಿನ ಕಳ್ಕೊಂಡು ಬದುಕ್ಬೇಕೋ ಸಾಯ್ಬೇಕೋ ಅಂತ ಯೋಚನೆ ಮಾಡ್ತಿದ್ದಾಗ್ಲೇ ಸಿಕ್ತೋರು ಇವರೆಲ್ಲ. ನೀವೆಲ್ಲರೂ ಅವತ್ತು ಕೆಫೆಲಿದ್ದಾಗ ನಮ್ಮ ಹುಡುಗ ಅಲ್ಲಿಗೆ ಬಂದಿದ್ದ ತಾನೇ, ಆದ್ರೆ ನೀವ್ ಅನ್ಕೊಂಡ್ರಿ ನೀವಲ್ಲಿರೋದು ಅವನಿಗೆ ಗೊತ್ತಿಲ್ಲ ಅಂತ. ಆದ್ರೆ ನಿನ್ ಫ್ರೆಂಡ್ ಇಂದ ನಮ್ಗೇನು ಉಪಯೋಗ ಇಲ್ಲ ಅಂತೇಳಿ ಅವ್ರಿಬ್ರನ್ನ ದೂರ ಮಾಡಕ್ಕೆ ಅಂತಾನೆ ನಾನು ಇನ್ನೊಂದು ಹುಡುಗಿ ಕಳ್ಸಿದ್ದೆ. ಅದಕ್ಕೂ ಮುಂಚೆನೆ ಪಕ್ಕದ ಟೇಬಲ್ ಅಲ್ಲಿ ಒಂದು ಹುಡುಗಿ ಜೊತೆ ನಮ್ಮ ಹುಡುಗ ಇದ್ದ. ನಿಮ್ಮ ಒಂದೊಂದು ಮೂಮೆಂಟ್ ನನಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದ. ನೀನ್ ಅವತ್ ಪಾರ್ಕ್ ನಲ್ಲಿ ಇದ್ದಾಗ್ಲೂ ಕೂಡ ನಮ್ಮ ಹುಡುಗ ಅಲ್ಲಿದ್ದ. ನಾವ್ ಅನ್ಕೊಂಡಿದ್ ಕೆಲ್ಸ ಸಲೀಸಾಗೆ ನಡೀತಾ ಇತ್ತು. ನಮ್ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ ನೀನ್ ಇನ್ನೂ ಬದುಕಿರ್ಬೇಕಾ? ಹೇ, ಇವಳನ್ನ ಇಲ್ಲೇ ಗುಂಡಿ ತೆಗ್ದು ಊದಾಕ್ಬಿಡ್ರ. ಏಯ್, ಕ್ಲೋಸ್ ಮಾಡೋ ಡೋರ್ನ. ಲೋ ಶಿಷ್ಯ, ಇವಳ್ಯಾರು? ಅದಕ್ಕೆ ಅಂದಲ್ಲ, ಯಾರಣ್ಣ ಇವಳು? ಈ ನನ್ನ ಮಕ್ಕಳು ಇವಳಿಗೋಸ್ಕರ ನಮ್ನೆಲ್ಲ ಇಟ್ಕೊಂಡ್ ಹೊಡೆದ್ರ? ಲೋ ಶಿಷ್ಯ, ನನ್ನ ನೆಕ್ಸ್ಟ್ ಪಿಕ್ಚರ್ಗೆ ನಾನೇ ಡೈರೆಕ್ಟ್ರು. ಇವಳೇ ನನ್ನ ಮೂವಿಗೆ ಹೀರೋಯಿನ್. ನಡಿಯ ಹುಡ್ಕನ. ನಡಿಯೋಣ, ಅದೇನಾಯ್ತದೆ ನಾನು ನೋಡೇ ಬಿಡ್ತೀನಿ. ಈ ಒಂದು ಕಿರುಚಿತ್ರ ನೈಜ ಘಟನೆ ಆಧಾರಿತವಾಗಿದೆ. ಸಮಾಜಕ್ಕೆ ಜಾಗರೂಕತೆಯ ಸಂದೇಶಗಳನ್ನು ನೀಡುವ ನಮ್ಮ ಪ್ರಯತ್ನಕ್ಕೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಿಮ್ಮ ಬೆಂಬಲವಿರಲಿ. ಈ ಒಂದು ಕಿರುಚಿತ್ರ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಮೊದಲನೇ ಹಾಗೂ ಎರಡನೇ ಎಪಿಸೋಡ್ನ ನೋಡಬೇಕು. ಇನ್ನು ಯಾರ್ಯಾರು ನೋಡಿಲ್ಲ ತಪ್ಪದೇ ಹೋಗಿ ನೋಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ, ನೋಟಿಫಿಕೇಷನ್ನ ಆನ್ ಮಾಡಿ. ಧನ್ಯವಾದಗಳು.